ನಾವಿವತ್ತು ಪತ್ತಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು ಬೆಳಗ್ಗೆನೇ 1 ಕಪ್ಪಷ್ಟು ಕುಸ್ಲಕ್ಕಿ ಹಾಗೆ ಬೆಳ್ತಕ್ಕಿ ಎರಡನ್ನೂ ಒಂದು 7 ಅವರ್ಸ್ ನೆನೆಯೋಕ್ಕಿಟ್ಟು ಅದನ್ನ ಚೆನ್ನಾಗಿ ವಾಶ್ ಮಾಡಿ ನೀರನ್ನ ಸ್ವಲ್ಪ ಬಸ್ತಿಟ್ಟು ಹಾಗೆ ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ತೊಗೊಂಡು ಪುಡಿ ಮಾಡ್ಕೋಬೋದು ನೀಟಾಗಿ. ನಿಮಗೆ ರೆಡಿಮೇಡನ್ನು ಸಿಗುತ್ತೆ. ಇದು ನಿರಪರ ಅವ್ರದ್ದೆಲ್ಲ ಪುಟ್ಟು ಪೌಡ್ರಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಪತ್ತಿರಿ ಪೌಡ್ರ್ ಅಂತ ರೆಡಿಮೇಡ್ ಪೌಡ್ರ್ ಬರುತ್ತೆ. ಇದನ್ನ ಹೇಗೆ ತಯಾರು ಮಾಡ್ಕೊಳ್ಳೋದಂತ ನೋಡೋಣ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾದಂಥ ಒಂದು ರೆಸಿಪಿ. ಬನ್ನಿ ಹೇಗೆ ತಯಾರು ಮಾಡೋಣ ಅಂತ ನೋಡೋಣ. ಹಾಗೆ ರುಬ್ಕೊಳ್ಳೋದಕ್ಕೆ 2 ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದನ್ನ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡಿರೋ ಅನ್ನ ಮತ್ತು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ. ಪತ್ತಲಿಗೆ ಸ್ವಲ್ಪ ದೊಡ್ಡ ಜೀರಿಗೆ ತಗೊಳ್ತಾ ಇದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಇದರಿಂದನೇ ತುಂಬ ಘಮ ಬರೋದು. ಹಾಗೆ ದೊಡ್ಡ ಜೀರಿಗೆ ಇಲ್ಲ ಅಂದರೆ ನೀವು ಸಣ್ಣ ಜೀರಿಗೆ ಆದರೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು 1 ಕಪ್ ಮೆಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಬೆಳ್ತಕ್ಕಿ ಮತ್ತು ಕುಸ್ಲಕ್ಕಿ. ಇದು ಒಂದು 3 ಜನರಿಗೆ ಬೆಳಗ್ಗೆ ನಾಷ್ಟಕ್ಕೆ ಆಗುವಷ್ಟು ತೊಗೊಂಡಿದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿರೋ ಅನ್ನ ಮತ್ತು ಈರುಳ್ಳಿನ ಈ ಹುಡಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಎರಡು ಕಪ್ಪಷ್ಟು ಅನ್ನ ಮತ್ತು ಈರುಳ್ಳಿ ಹಾಕೋದ್ರಿಂದ ಇದಕ್ಕೆ ನೀರು ಹಾಕದೇ ಇದರಲ್ಲಿ ನೀಟಾಗಿ ಕಲಿಸ್ಕೋಬೋದು. ನೋಡಿ, ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದರ ಹುಡಿಗಳು ಸ್ವಲ್ಪ ಅಲ್ಲಿಲ್ಲೆಲ್ಲ ಇದ್ರೆ ಚೆನ್ನಾಗಿರೋದಿಲ್ಲ, ಅದರಿಂದ ನೀಟಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನೀಟಾಗಿ ಇದರಲ್ಲೆಲ್ಲ ಡೋ ಮಿಕ್ಸ್ ಮಾಡಲಿಕ್ಕೆ ಆಗಿದೆ. ಒಂದು ಸಮಯ ನೀವು ಅನ್ನ ಜಾಸ್ತಿ ಹಾಕ್ಕೊಂಡು ಹಿಟ್ಟೇನಾದರೂ ನೀರು ಥರ ಆಗೋದ್ರೆ ಅಕ್ಕಿ ಹುಡಿ ಇದ್ದರೆ ನಿಮ್ಮಲ್ಲಿ ಅಕ್ಕಿ ಹುಡಿ ಹಾಕ್ಕೊಂಡು ಅದನ್ನ ಹದ ಮಾಡ್ಕೋಬೋದು. ಅದೇ ಅನ್ನ ಮಿಕ್ಸಿ ಮಾಡಿರೋದೇನಾದರೂ ಕಡಿಮೆ ಆಗೋಯ್ತು, ನಿಮ್ಮ ಡೋ ಈ ಥರ ರೆಡಿ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಿಮಗೆ ನಾಷ್ಟಕ್ಕೆ ಬೇಕು ಅಂದರೆ ರಾತ್ರಿನ ಅಕ್ಕಿನ ನೆನೆ ಹಾಕ್ಕೊಂಡು ಬೆಳಿಗ್ಗೆ ರುಬ್ಕೊಳ್ಳೋದು ಒಳ್ಳೆಯದು. 6-7 ಅವರ್ಸು ಅಕ್ಕಿ ನುಂತಿರಬೇಕು. ಇದು ಆವಾಗಲೇ ಉಬ್ಬಿ ಬರೋದು. ಇದನ್ನ ಎಣ್ಣೆಗೆ ಹಾಕಿ ಬೇಯಿಸಬೇಕು. ನೋಡೋಣ ಹೇಗೆ ಮಾಡೋದಂತ. ಸ್ವಲ್ಪ ಹೊತ್ತು ರೆಸ್ಟಿಗೆ ಇಡ್ತಾಯಿದ್ದೀನಿ. ಪತ್ತಲ್ ಮಾಡ್ಕೊಳ್ಳೋದಕ್ಕೆ ನಾನೊಂದು ಪ್ಲಾಸ್ಟಿಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಹಾಗೆ ಸ್ವಲ್ಪ ದಪ್ಪ ಹಿಟ್ಟು ತಗೊಂಡು ಈ ಥರ ರೌಂಡ್ ಮಾಡಿಕೊಂಡು ಕೈ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ತಟ್ಟಬೇಕು. ತುಂಬ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ದಪ್ಪಕ್ಕೆ ಇರಲಿ, ಆಗ ಇದು ಉಬ್ಬಿ ಬರ್ತದೆ ಎಣ್ಣೆಗೆ ಹಾಕುವಾಗ. ಸೊ ಎಣ್ಣೆ ಕಾದಿದೆ, ಸ್ವಲ್ಪ ಸ್ಲೋ ಮಾಡಿಕೊಂಡು ಹಾಕ್ಕೊಂಡ್ರೆ ನೋಡಿ, ಇದು ಉಬ್ಬಿ ಮೇಲೆ ಬಂದಿದೆ. ಇದನ್ನ ಇವಾಗ ತಿರುಗಿಸಿ ಹಾಕೋಣ. ಎಷ್ಟೊಂದು ಬ್ರೌನ್ ಕಲರ್ ಬಂದಾಗ ಇದನ್ನ ತೆಗಿಬೋದು. ಇದಾಗಿದೆ ಇವಾಗ. ಪತ್ತಲ್ ರೆಡಿ ಇದೆ. ಇದನ್ನ ಮೀನು ಸಾರು ಜೊತೆ ಹಾಗೆ
ಕಡಲೆ ಸಾರು ಜೊತೆ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಹಾಗೆ ನಾವು ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.